ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟಿಗೆ ಅರ್ಧ kg ಮೈದಾ, 1/4 ಸ್ಪೂನ್ ಟರ್ಮರಿಕ್, 3/4 ಸ್ಪೂನ್ ಸಾಲ್ಟ್ ಹಾಕಿ ನೀರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ನೋಡಿ, ಹಿಟ್ಟು ಇವಾಗ ರೆಡಿ ಆಗ್ತಾಯಿದೆ. ನೀವು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು. ಇವಾಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ 50 ಗ್ರಾಮ್ ಆಗುವಷ್ಟು ಎಣ್ಣೆಯನ್ನು ಹಾಕಿ 3 hours ಇಡಬೇಕಾಗುತ್ತೆ. ಹೂರಣ ಮಾಡೋಕ್ಕೆ ಅರ್ಧ kg ತೊಗರಿಬೇಳೆಯನ್ನು ಥ್ರೈಸ್ ವಾಶ್ ಮಾಡಿಕೊಂಡು 3 to 5 ಗ್ಲಾಸಸ್ ನೀರನ್ನು ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೇಳೆನ 70% ಆಗುವಷ್ಟು ಕುಕ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡ್ತಾಯಿದ್ದೀನಿ, ನೋಡಿ ಎಷ್ಟು ಕುಕ್ ಆಗಿದೆ ಅಂತ. ಇಟ್ಸ್ ಡನ್. ಸ್ಟವನ್ನು ಆಫ್ ಮಾಡಿ ಬೇಳೆಯನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈನ್ ಮಾಡಿದ ನಂತರ ಬೇಳೆ ಹಾರೋದಕ್ಕೆ ಬಿಡಬೇಕು. ನಂತರ ಮಿಕ್ಸಿ ಜಾರಿಗೆ 3 ಸೌಟ್ ಆಗುವಷ್ಟು ಬೇಳೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಬ್ಲೆಂಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಕುಟ್ಟಿರೋವಂತಹ ಬೆಲ್ಲಗಳನ್ನು ಸ್ವಲ್ಪನೇ ಹಾಕಿ ಮತ್ತೊಮ್ಮೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ವೆಸಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೇ ರಿಮೈನಿಂಗ್ ಬೇಳೆ ಮತ್ತು ಬೆಲ್ಲವನ್ನು ಬ್ಲೆಂಡ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಅದಕ್ಕೆ 1 ಟೀ ಸ್ಪೂನ್ ಯಾಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಹೂರಣ ರೆಡಿಯಾಗಿದೆ. ಈಗ ಹೂರಣನ ಬಾಲ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಫ್ಟರ್ 3 hours ಇಟ್ಟು ಹೀಗಾಗಿದೆ. ಇದನ್ನು ಮತ್ತೊಮ್ಮೆ ನೀಡ್ ಮಾಡ್ಕೊಳ್ತಾ ಇದ್ದೀನಿ. ನೀಡ್ ಮಾಡಿದಾದ್ಮೇಲೆ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಬಾಳೆ ಎಲೆ ಮೇಲೆ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಹಿಟ್ಟನ್ನು ಟ್ಯಾಪ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಸ್ಟಫಿಂಗ್ಸ್ ಮಧ್ಯ ಇಟ್ಟು ಸ್ಟಫಿಂಗ್ಸನ್ನು ಕ್ಲೋಸ್ ಮಾಡಿ ನಾವು ರೊಟ್ಟಿಯನ್ನು ಹೇಗೆ ಮಾಡ್ಕೊಳ್ತೀವಿ ಹಾಗೆ ಮಾಡ್ಕೊಳ್ಬೇಕಾಗುತ್ತೆ. ಲಟ್ಟಿಸ್ಕೊಳ್ಳೋರು ಲಟ್ಟಿಸ್ಕೊಳ್ತಾರೆ, ಕೈಯಲ್ಲಿ ಟ್ಯಾಪ್ ಮಾಡೋರು ಟ್ಯಾಪ್ ಮಾಡ್ಕೊಳ್ತಾರೆ. ನಾನು ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಸಾಫ್ಟಾಗಿದೆ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ಮಾಡ್ಕೊಳ್ಬೋದು. ಟ್ಯಾಪ್ ಮಾಡ್ಕೊಂಡಿರೋ ಒಬ್ಬಟ್ಟನ್ನು ಕಾದ ಹೆಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ತವಾ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಫ್ಲಿಪ್ ಮಾಡಿ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬೋತ್ ಸೈಡ್ಸ್ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿಯಾಗುತ್ತೆ. ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಥ್ಯಾಂಕ್ ಯು.